ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೂತಾರ. ಆತ್ಮೀಯರೇ, ನಮ್ಮ ಪ್ರಧಾನಿ ಮೋದಿಯವರು ಚರ್ಚ್ಗೆ ಹೋಗಿದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದು ಕ್ರಿಸ್ಮಸ್ ದಿವಸ. ನಿಜವಾಗಿಯೂ ಒಳ್ಳೆಯ ಚಿತ್ರ, ಸಮಾಜಕ್ಕೆ ಒಳ್ಳೆಯ ಮೆಸೇಜ್ ಕೊಡುವಂಥದ್ದು. ಕಳೆದ 11 ವರ್ಷಗಳಿಂದ ಇದು ಮಾಡ್ತಾ ಬಂದಿದ್ದರೆ ಮತ್ತಿಲ್ಲಿ ಇನ್ನು ಅನ್ಯ ಧರ್ಮೀಯರು, ಅದರಲ್ಲೂ ಮೈನಾರಿಟೀಸ್ ವಿಶ್ವಾಸ ಗಳಿಸಿದರೆ ಇವತ್ತು ವಿಶ್ವದ ಮಾರುಕಟ್ಟೆಯಲ್ಲಿ ನಮ್ಮ ಸ್ಥಾನ ಇನ್ನೂ ಎತ್ತರಕ್ಕೆ ಇರ್ತೈತೇನೋ. ಯಾಕಂದರೆ ನಿಜವಾಗಿ ಜನ ಬಯಸೋದು, ಅದರಲ್ಲೂ ವಿದೇಶಿ ಜನ ಬಯಸೋದು ನಮ್ಮಿಂದ ಸೌಹಾರ್ದತೆ. ನಮ್ಮ BJPಗೆ ಅದು ಬೇಕಾಗಿಲ್ಲ. ಜಾತ್ಯಾತಿ ಇದ್ದರೆ ಸೆಡೋ ಅಂತ ಹೇಳ್ತಾರೆ, ನಕಲಿ ಅಂತ ಹೇಳ್ತಾರೆ. ಈ ಸಲ ಯಾಕೋ ಏನೋ ತಲೆಯಲ್ಲಿ ಬಂದದ, ನಮ್ಮ ಮೋದಿಯವ್ರ ತಲೆಯಲ್ಲಿ ಬಂದದನೋ ಅಥವಾ ಇಂಟರ್ನ್ಯಾಷನಲಿ ಒತ್ತಡ ಬಂದದನೋ ಗೊತ್ತಿಲ್ಲ. ಒಟ್ಟಿನಲ್ಲೇ ಚರ್ಚ್ ಹೋಗಿದ್ದಾರೆ, ಪ್ರಾರ್ಥನೆ ಮಾಡಿದ್ದಾರೆ. ಅದಕ್ಕೆ ಅಲ್ಲೂ ಅವರು ಬ್ಲೆಸ್ಸಿಂಗ್ ಆಗಿದೆ ಕ್ರಿಸ್ಮಸ್ ದಿವಸ. ಇಂಥ ಬೆಳವಣಿಗೆಗಳು ಆಗ್ತಾ ಇರಬೇಕು ಮೇಲೆ. ಆದರೆ ಇದು ಇವತ್ತಾಗ್ಯದಲ್ಲ, ಅದು ಈಗಾಗ್ಯದಲ್ಲ, ಅದು ಸ್ವಲ್ಪ ಪ್ರಶ್ನಾರ್ಹ ಆಗ್ಯದ. ಕೆಲವು ಸಲ ಯಾಕೆ ಬಿಟ್ರಿ ಅಂತೇಳಿ. ಯಾಕಂದರೆ ಇವತ್ತಿನ ಅನೇಕ ಜಗದ ಬೇರೆ ಬೇರೆ ದೇಶದಲ್ಲೇ, ಅಮೇರಿಕ ಇರ್ಬೋದು, ಯುರೋಪ್ ಖಂಡದಲ್ಲಿರ್ಬೋದು, ಎಲ್ಲ ಕಡೆನೂ ಭಾರತದ ಬಗ್ಗೆ ಈ ಒಂದು ಏನು ಅದಲ್ಲ ಕೋಮುತನ ಅಥವಾ ಹಿಂದೂ ಧರ್ಮದಲ್ಲಿರುವಂಥ ಅತಿ ಪ್ರೀತಿ ಇವೆಲ್ಲನೂ, ಮತ್ತಿಲ್ಲೇ ಮಾಬ್ ಲಿಂಚಿಂಗ್ ಆಗಿರ್ಬೋದು, ಸ್ಟೆರ್ಲೈ ಎನ್ನುತ್ತಿರುವಂಥ ಹಿಂದೊಬ್ಬ ನಮ್ಮ ಆಸ್ಟ್ರೇಲಿಯನ್ ಪಾದ್ರಿಯನ್ನು ಕೊಂದಿದ್ದಾಗಿರ್ಬೋದು, ದಾರಾ ಸಿಂಗ್ ಅಂತೇಳಿ, ಇಂಥವೆಲ್ಲ ಅನೇಕ ಘಟನೆಗಳು ಮೇಲಿಂದ ಆಗ್ತಾನೆ ಇರ್ತಾವೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮೈನಾರಿಟಿಗಳ ಮೇಲೆ ದಾಳಿ ನಡೀತಾನೆ ಇರ್ತದೆ. ಹೀಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಹೆಸರು ಇವತ್ತು ಕೆಟ್ಟು ಹೋಗಿಬಿಟ್ಟದ. ಮೊದಲು ನಡೀತಿರಲಿಲ್ಲ ಅಂತಲ್ಲ, ಆದರೆ ಜಾತ್ಯತೀತ ಅನ್ನುವಂಥ ಒಂದು ಏನೋ ಕಾನ್ಸೆಪ್ಟ್ ಇಟ್ಟುಕೊಂಡು ಸಾಧ್ಯಷ್ಟು ಮಟ್ಟಿಗೆ ಕೂಡಿ ಹೋಗುವಂಥ, ಗಾಂಧಿ ತತ್ವದ ನೆಲಗಟ್ಟಿನಲ್ಲಿ ಹೋಗುವಂಥ ವಿಚಾರಗಳನ್ನ ಮೇಲಿನಲ್ಲಿ ಕಾಂಗ್ರೆಸ್ ಬಿಂಬಿಸ್ತಾ ಇತ್ತು. ಹೀಗಾಗಿ ಭಾರತ ಜೊತೆಗೆ ಇನ್ನುಳಿದ ದೇಶಗಳು ಸಹಿತ ಆದಷ್ಟು ಗೆಳೆತನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ವು. ಅಷ್ಟೇ ಯಾಕೆ ನಮ್ಮ ದೀಪಾವಳಿನ ಸಹಿತ ಇವತ್ತು ಅಮೇರಿಕ ಇರ್ಬೋದು ಅಥವಾ ಯುರೋಪ್ ಖಂಡ ಇರ್ಬೋದು ಆಚರಣೆ ಮಾಡ್ತಾ ಇದ್ದಾರೆ. ಅಲ್ಲೇ ಆದಷ್ಟು ಭಾರತದ ಜೊತೆಗಿನ ಸಂಬಂಧವನ್ನು ಗಟ್ಟಿಗೊಳಿಸ್ತಾ ಹೋಗ್ತಾ ಇರ್ತಾರೆ ಮತ್ತು ತಮ್ಮ ಪ್ರೀತಿಯನ್ನು ತೋರಿಸ್ತಾ ಇರ್ತಾರೆ. ಇಂಥ ಪ್ರಸಂಗದಲ್ಲಿ ನಮ್ಮವರು, ಅದರಲ್ಲೂ ಮುಖ್ಯವಾಗಿ ಕಳೆದ 11 ವರ್ಷಗಳಿಂದ ನಮ್ಮ ಮೋದಿಯವರು ಬಂದಾಗ ಇಂಥ ಘಟನೆಗಳು ಮೇಲಿಂದ ರಿಪೀಟ್ ಆಗೇ ಇಲ್ಲ. ಇಸ್ಲಾಮರ ಇದಾಗಿರ್ಬೋದು, ಏನಪ್ಪ ಮಸೀದಿ ಆಗಿರ್ಬೋದು, ಕ್ರಿಶ್ಚಿಯನ್ ಚರ್ಚ್ ಆಗಿರ್ಬೋದು, ಇನ್ನುಳಿದವರ ಪ್ರಾರ್ಥನಾ ಸ್ಥಳಗಳಿಗೆ ಹೋಗುವಂಥದ್ದು ಬರುವಂಥದ್ದು ಮಾಡಿದರೆ ನಿಶ್ಚಿತವಾಗಿಯೂ ಒಂದು ಒಳ್ಳೆಯ ಇಂಪ್ರೆಷನ್ ಇರ್ತಿತ್ತು ಅಂತ ಅನ್ನೋದು ಎರಡು ಮಾತಿಲ್ಲ. ಹೇಳಿದ್ನಲ್ಲ ಈಗಾಗಲೇ, ನಮ್ಮ ವಾಷಿಂಗ್ಟನ್ ಪೋಸ್ಟ್ ಇರ್ಬೋದು, ನ್ಯೂಯಾರ್ಕ್ ಟೈಮ್ಸ್ ಇರ್ಬೋದು, ಅಥವಾ ರಾಯ್ಟರ್ಸ್ ಇರ್ಬೋದು, ಇಂಗ್ಲೆಂಡಿನದು ಎಲ್ಲ ಪತ್ರಿಕೆಗಳಲ್ಲಿ ಇವತ್ತು ಟೀಕೆಗಳು ಭಾಳ ಬರ್ತಾ ಇದ್ದಾವೆ. ಯಾಕಪ್ಪ ಅಂದ್ರೆ ನಮ್ಮ ಬಜರಂಗ ದಳ ಮತ್ತು ಅದೇ ಕಾಲಕ್ಕೆ ರಾಮ್ ಸೇನೆ ಈ ಸಂಘಟನೆಗಳಿಂದಾಗೆ ಸಾಕಷ್ಟು ಬೇರೆ ಬೇರೆ ಸಮುದಾಯಕ್ಕೆ ತೊಂದರೆ ಆಗಿದ್ದನ್ನು ಅದರಲ್ಲೂ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ರಿಗೆ ಮೇಲೆ ನಡೀತಿರೋ ದಾಳಿಗಳ ಬಗ್ಗೆ ಭಾಳ ಚರ್ಚೆ ಆಗಿದೆ. ಹೀಗಾಗಿ ಭಾರತದ ಬಗ್ಗೆ ಮೊದಲಿದ್ದಂಥ ಸಾಫ್ಟ್ ಕಾರ್ನರ್ ಇವತ್ತು ಇಲ್ಲ ಅನ್ನೋದು ಅಷ್ಟು ಸ್ಪಷ್ಟ ಆಗ್ತಾಯಿದೆ. ಅದಕ್ಕೆ ಮನೆ ನಡೆದಂಥ ಘಟನೆಯೂ ಸಾಕ್ಷಿ. ಯಾಕಂದ್ರೆ ಪಾಕಿಸ್ತಾನದ ಮೇಲೆ ದಾಳಿ ಆಯಿತು, ಪಾಕ್ ಮೇಲೆ ನಾವು ಗೆದ್ದೀವಿ ಮಾಡಿದ್ವಿ ಅನ್ನೋ ಸಂದರ್ಭದಲ್ಲೇ ನೀವು ನೋಡಿರ್ಬೋದು ಯಾವ ರೀತಿ ನಮ್ಮಿಂದ ಇಡೀ ಜಗತ್ತ ದೂರ ಸರಿತು ಅಂತೇಳಿ. ಪಾಕಿಸ್ತಾನದ ವಿರೋಧವಾಗಿ ಯಾವ ಒಂದು ದೇಶನೂ ಮಾತಾಡಲಿಲ್ಲ ಆ ಸಂದರ್ಭದಲ್ಲೇ. ಯಾಕಪ್ಪ ಅಂತಂದ್ರೆ ಆ ರೀತಿ ನಮ್ಮನ್ನು ನಾವು ಹೆಸರು ಕೆಡಿಸ್ಕೊಂಡ್ಬಿಟ್ಟಿದ್ದೀವಿ ಅಂತ. ಇಲ್ಲಿ ಬುಲ್ಡೋಜರ್ ಆಗಿರ್ಬೋದು, ಮಾಬ್ ಲಿಂಚಿಂಗ್ ಆಗಿರ್ಬೋದು, ಲವ್ ಜಿಹಾದ್ ಆಗಿರ್ಬೋದು, ಇವುಗಳ ಅನೇಕ ಕ್ರಿಶ್ಚಿಯನ್ ಅನೇಕ ಚರ್ಚ್ಗಳನ್ನು ನಾವು ಏನಪ್ಪ ಅಂದರೆ ಕೆಡುವುದನ್ನಾಗಿರ್ಬೋದು, ಅಥವಾ ಮೂರ್ತಿನ ಕೆಡುವುದಾಗಿರ್ಬೋದು, ಯೇಸು ಕ್ರಿಸ್ತನ ಮೂರ್ತಿನ ಕೆಡುವುದಾಗಿರ್ಬೋದು, ನಮ್ಮ ಬಸವ ದಳದಿಂದ ಮತ್ತು ರಾಮ್ ಸೇನೆ ಇನ್ನುಳಿದ ಸಂಘ ಪರಿವಾರಗಳಿಂದ ನಡೆದಂಥ ದಾಳಿಗಳನ್ನು ವಿದೇಶಗಳಲ್ಲಿ ಎಕ್ಸಾಗ್ರೇಷನ್ ಆಗಿ ತೋರಿಸಿದ್ದರಿಂದಾಗಿಯೋ ಬೇಡ ವಾಸ್ತವವಾಗಿ ತೋರಿಸಿದ್ದರಿಂದಾಗಿಯೋ ಅಲ್ಲಿ ನಾಯಕರು ಸಹಜವಾಗಿ ಭಾರತದ ವಿರೋಧಿ ನಿಲುವನ್ನು ತಾಳ್ತಾ ಬಂದಿದ್ದನ್ನು ನಾವು ಗಮನಿಸಬೇಕಾಗಿದೆ. ಅದು ಸ್ಪಷ್ಟವಾಗಿ ಈ ಏನಪ್ಪ ಅಂದ್ರೆ ಪಾಕ್ ಆಕ್ಯುಪೈಡ್ ಸಂದರ್ಭದಲ್ಲಂತೂ ನಮ್ಗೆ ಮನವರಿಕೆ ಆಗಿದೆ. ಹೌದಪ್ಪ, ವಿಶ್ವ ನಮ್ಮಿಂದ ದೂರ ಸರಿತು, ನಮ್ಮ ಬೆನ್ನಿಗೆ ಯಾರು ನಿಲ್ಲಿಲ್ಲ ಆ ಸಂದರ್ಭದಲ್ಲಿ ಅಂತೇಳಿ. ಹೊರಳಿ ನಮ್ಮ ಏನಪ್ಪ ಮರಳಿ ನಮ್ಮಮ್ಮ ಈ ಒಂದು ಟ್ರಂಪ್ ಸಾಹೇಬರು ಟೀಕೆ ಮಾಡೋದು, ನನ್ನಿಂದ ಯುದ್ಧ ನಿಂತು, ನನ್ನಿಂದ ಶಾಂತಿ ಬಂತು ಅಂತ ಹೇಳೋದನ್ನು ನಾವು ಕೇಳಿದ್ವಿ ವಿನಃ ನಿಜವಾಗಿಯೂ ಅದು ಕಳಕಳಿಯಿಂದ ಯಾವ ಮಾತುಗಳು ಬರಲಿಲ್ಲ ಆ ಸಂದರ್ಭದಲ್ಲಿ. ಅಷ್ಟೇ ಮುಖ್ಯ. ಯಾಕೆ ಇದು ಕಾಲ ಏನಂದ್ರೆ
ಈ ನಾವು ನಮ್ಮಲ್ಲಿ ಅಲ್ಪಸಂಖ್ಯಾತ ಮೇಲೆ ನಡೆಸುತ್ತಿರುವಂಥ ದಾಳಿಗಳಿಂದಾಗಿ ಅನ್ನೋದು ಈಗಾಗಲೇ ಪ್ರಚಲಿತದಂಥ ವಿಷಯ ಆಗಿದೆ ಅಂತ. ಯಾಕಂದ್ರೆ ವಿದೇಶಿ ಮೀಡಿಯಾದಲ್ಲಿ ಈ ಒಂದು ವಿಷಯಗಳು ಹೆಚ್ಚು ಚರ್ಚೆ ಆಗ್ತಾ ಇರೋದನ್ನು ನಾವು ಇತ್ತೀಚೆಗೆ ಭಾಳಷ್ಟು ಗಮನಿಸ್ತಾ ಇದ್ದೀವಿ. ಅದು ನೋಡ್ರಿ, ಅಮೇರಿಕಾದ ಟ್ರಂಪ್ ಇದ್ದಂಥವ್ರು ಭಾರತದ ನಮ್ಮ ದೀಪಾವಳಿ ಸಂದರ್ಭದಲ್ಲೇ ಅಲ್ಲಿ ದೀಪಾವಳಿನ ಆಚರಿಸಿದ್ರು, ದೀಪಾವಳಿಗೆ ದೀಪ ಹಚ್ಚಿ ತೋರಿಸಿದ್ರು, ನಾವು ನಿಮ್ಮ ಪರ ಇದ್ದೀವಿ ಅಂತೇಳಿ. ಈಗ ಅನೇಕ ರಾಷ್ಟ್ರಗಳ ಮುಖ್ಯಸ್ಥರು ತಮ್ಮ ಪ್ರೀತಿಯನ್ನು ಭಾರತನ ತೋರಿಸಿದಂಥವ್ರು ಇದ್ದಾರೆ. ಇಂಥ ಪ್ರಸಂಗದಲ್ಲೇ ನಾವು ಆ ಒಂದು ಬಜರಂಗದ ಮೂಲಕ ಇನ್ನುಳಿದ ಮೂಲಕ ಕ್ರಿಶ್ಚಿಯನ್ರ ಹಬ್ಬವನ್ನು ನಾವು ಒಂದು ಕೀಳಾಗಿ ನೋಡೋದು, ಕ್ರಿಶ್ಚಿಯನ್ರ ಏನಪ್ಪ ಚರ್ಚ್ಗಳ ಮೇಲೆ ದಾಳಿ ಮಾಡಿಸೋದು, ಮುಸಲ್ಮಾನರ ಮಸೀದಿಗಳ ಮೇಲೆ ದಾಳಿ ಮಾಡಿಸುವಂಥದ್ದು, ಬುಲ್ಡೋಜರ್ ಹಚ್ಚುವಂಥ ಇವೆಲ್ಲ ಕ್ರಿಯೆಗಳಿಂದಾಗಿ ನಾವು ಅಂತಾರಾಷ್ಟ್ರೀಯವಾಗಿ ನಾವೇನು ಮಾಡ್ಕೊಂಡಿವಪ್ಪ ಅಂದ್ರೆ ಅತ್ಯಂತ ಕಡಿಮೆ ಗೌರವವನ್ನು ಪಡಿತಾ ಇದ್ದೀವಿ. ಮತ್ತು ನಮ್ಮ ಜೊತೆ ಗೆಳೆತನ ಮಾಡಲಿಕ್ಕೆ ನಮ್ಮ ಜೊತೆಗೆ ಕೂಡಿ ಇರೋದಕ್ಕೆ ಯಾವ ದೇಶ ಮುಂದೆ ಬರ್ತಾ ಇಲ್ಲ ಈ ಸಂದರ್ಭದಲ್ಲಿ ಅನ್ನೋ ಸಹಿತ ಗಮನಿಸಬೇಕಾಗಿದೆ. ಅದೇನೋ ಆಗಲಿ, ಇದನ್ನು ಯಾಕೆ ನಿಮ್ಗೆ ಹೇಳಬೇಕಾಯ್ತಪ್ಪ ಅಂತಂದ್ರೆ, ಇವತ್ತು ಚರ್ಚೆ ಮಾಡ್ಬೇಕಾಯ್ತು ಅಂದ್ರೆ ವಿಶೇಷವಾಗಿ ದೊಡ್ಡ ಚರ್ಚೆ ಆಗ್ತಾಯಿದೆ ಇಡೀ ದೇಶದ್ದು ಇಡೀ ವಿಶ್ವ ತುಂಬ. ಅದಕ್ಕೆ ಭಾರತ ಇದ್ದಂಥದ್ದು ನಾವು ಎಷ್ಟೋ ನಮ್ಮ ಧರ್ಮದ ಬಗ್ಗೆ ಪ್ರೀತಿ ಇದ್ದರೂ ಸಹಿತ ಅದೇ ಕಾರಣಕ್ಕೆ ಇನ್ನೊಬ್ಬರ ಧರ್ಮವನ್ನು ಸಹಿತ ನಾವು ಅಷ್ಟೇ ಗೌರವಿಸಬೇಕು ಅನ್ನುವಂಥ ಮಾತನ್ನು ಮೇಲೆ ಹೇಳೋದನ್ನು ನೆಹರು ಅವರು ಹೇಳಿರ್ಬೋದು, ಗಾಂಧಿ ಅವರು ಹೇಳಿರ್ಬೋದು, ಹೇಳಿದ ಮಾತುಗಳು ನಾವು ಮರಿತಾ ಇದ್ದೀವಿ. ಅದು ಮರಿತ ಪರಿಣಾಮ ಇವತ್ತು ಹಿಂಗೆ ಆಗಲಿಕ್ಕೆ ರೀ. ಹೀಗಾಗಿರ್ತೀವಿ ಅದನ್ನೆಲ್ಲ ಈಗ ಒಂದಿಷ್ಟು ದೂರ ಸರಿಸೋ ಸಲುವಾಗಿ ಇವತ್ತು ಮೋದಿಯವರು ನಮ್ಮ ಕ್ರಿಶ್ಚಿಯನ್ರ ವಿಶೇಷವಾಗಿ ಪೂಜಾ ಸ್ಥಳಕ್ಕೆ ಹೋಗಿ ಕ್ರಿಶ್ಚಿಯನ್ರಿಗೆ ಭೇಟಿಯಾಗಿ ಒಂದು ಒಳ್ಳೆಯ ಮೆಸೇಜನ್ನು ಕೊಡೋದ ಪ್ರಯತ್ನ ಮಾಡಿದ್ದಾರೆ. ಇದು ಆದ್ರೆ ಇದು ಬಹಳ ದಿನಗಳ ಹಿಂದೆ ಆಗಬೇಕಾದಂಥದ್ದು. ಇದು ಲೇಟ್ ಆಗ್ಯದ, ಆಯಿತು ದೇರಾಯಿ ಮಗ ದುರಸ್ತಾಯಿ ಅಂತ ತಡ ಮಳೆ ಬಂತು. ಆದರೆ ಏನಾಯ್ತು, ಒಳ್ಳೇದ ಬಂತು ಅಂದಾಗ ನಾವು ತಿಳ್ಕೊಬೇಕಾಗ್ಯದ. ಅದೇನೋ ಆಗಲಿ, ಈಗ ನಡೆದಂಥ ಘಟನೆಯಿಂದಾಗಿ ಸಹಜವಾಗಿನ ಏನಪ್ಪ ಅಂತಂದ್ರೆ ಭಾರತದ ಬಗ್ಗೆ ಅಪನಂಬಿಕೆ ಮೂಡೋದ್ರಲ್ಲಿ ಎರಡು ಮಾತಿಲ್ಲ. ಒಟ್ಟಾರೆಯಾಗಿ ಹೇಳಬೇಕಾಗಿದ್ದಿಷ್ಟೇ. ಈಗ ಈ ಸಂದರ್ಭದಲ್ಲೇ ನಾವು ಭಾರತೀಯರಾದಂಥವರು ಇನ್ನೊಬ್ಬರನ್ನ ಪ್ರೀತಿಯಿಂದ ಕಾಣುವಂಥ ಸ್ವಭಾವವನ್ನು ಬೆಳೆಸಬೇಕಾಗ್ಯದ, ಪ್ರೀತಿಯಿಂದ ಅವ್ರ ಜೊತೆಗೆ ಇರಬೇಕಾಗ್ಯದ. ಸಾಕಷ್ಟು ಜಗಾಡಿದ್ದೀವಿ, ಹಿಂದೂ, ಮುಸ್ಲಿಮು, ಕ್ರಿಶ್ಚಿಯನ್ನು ಮತ್ತದು ಅಂತೇಳಿ. ಇನ್ನು ಸಾಕಿಲ್ಲ, ದೇಶದ ಸಲುವಾಗಿ ನಮ್ಮ ಸಲುವಾಗಿ ನಾವು ಮುಂದೆ ಹೋಗಿರುವಂಥ ಒಂದು ಪ್ರಸಂಗ ಇವತ್ತು ಬಂದದ. ಮತ್ತು ಅದೇ ಕಾಲಕ್ಕೆ ಇದರಿಂದಾಗಿ ಸಹಜವಾಗಿ ಏನಾಗಿಬಿಡೋದಪ್ಪ ಅಂತಂದ್ರೆ ಒಂದು ವಿಶ್ವಾಸ ಹುಟ್ಟು ಸಾಧ್ಯತೆಗಳು ಇರ್ತಾವೆ. ಯಾಕೆ ನಮ್ಮ ಬಿಹೇವಿಯರ್ ಮೇಲೆ ಇರ್ತದೆ. ನಮ್ಮ ಬಿಹೇವಿಯರ್ ಸರಿಯಾಗಿರ್ತಂದ್ರೆ ಎದುರಾಳಿ ಸಹಿತ ನಮ್ಮ ಜೊತೆಗೆ ಸರಿಯಾಗಿ ಇರ್ತಾನೆ ಅನ್ನೋದು ಅಷ್ಟೇ ಸಹಿತದ. ಆ ದಿಶೆಯಲ್ಲಿ ನಾವು ಮರಳಿ ನಮ್ಮ ದೇಶವನ್ನು ರಾಜ್ಯವನ್ನು ಕಟ್ಕೊಳ್ಬೇಕಾಗ್ಯದ. ಇಂಥ ಸಂದರ್ಭದಲ್ಲಿ ಭಿನ್ನಮತಗಳು ಮತ್ತೇನೋ ಬೇಕಾಗಿಲ್ಲ ನಡಕ್ಕೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅದರ ಜೊತೆಗೆ ಏನಪ್ಪ ಅಂತಂದ್ರೆ ಈ ವಿದೇಶಗಳಿಗೂ ಸಹಿತ ಅಲ್ಲಿಯೂ ಸಹಿತ ನಾವು ಜನರ ಮನಸ್ಸನ್ನು ಗೆಲ್ಲುವ ಸಲುವಾಗಿ ಪ್ರಯತ್ನ ಮಾಡಿ ಒಂದು ಒಳ್ಳೊಳ್ಳೆ ಮೆಸೇಜ್ ಕಳಿಸೋಣ ಅನ್ನುವಂಥ ಮಾತನ್ನು ಹೇಳ್ತಾ ಅದಕ್ಕಿಂತ ಮುಖ್ಯವಾಗಿ ನಾವೆಲ್ಲರೂ ಮೊದಲ ಏನಪ್ಪ ಸರ್ವಧರ್ಮಗಳ ಸಹಿಷ್ಣುಗಳಾಗೋಣ. ನಾವು ಎಲ್ಲರೂ ಸಹನ ಮಾಡೋಣ. ಇಸ್ಲಾಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಎಲ್ಲರಿರಲಿ, ಅವರೆಲ್ಲರೂ ಕರೆದು ಮಾತಾಡಿಸ್ಕೊತ ವಿಶ್ವಾಸ ತೊಗೊಂಡು ಹೋಗಿವಪ್ಪ ಅಂತಂದ್ರೆ ಈ ದೇಶದಲ್ಲಿ ನಮ್ಗೆ ಯಾವ ಬಡತನವೂ ಇಲ್ಲ, ಯಾವ ತೊಂದರೆನೂ ಇಲ್ಲ ಅಂತ ಅನ್ನೋದು ಎಲ್ಲರಿಗೂ ಗೊತ್ತಿರೋಂಥ ವಿಷಯ ಆಗಿದೆ. ಆದರೆ ಅದು ಯಾಕೋ ಜೀವನದಲ್ಲಿ ಪಾಲಿಸ್ತಾ ಇಲ್ಲ ಅನ್ನೋದು ಅಷ್ಟ ಪ್ರಶ್ನೆ ಆಗ್ಯದ. ಏನೂ ಆಗಲಿ, ಒಟ್ಟಾರೆಯಾಗಿ ಮೋದಿಯವರು ಅಂತೂ ಇಂತೂ ಕೊನೆಗಾದರು, ಅದು ಇಲೆಕ್ಷನ್ ಸಲುವಾಗಿ ಹೋದರೂ ಇಲ್ಲೋ ಬೇರೆ ವಿಷಯ. ಅದು ಈ ಸಂದರ್ಭದಲ್ಲಿ ಕ್ರಿಶ್ಚಿಯನ್ರ ಚರ್ಚ್ಗೆ ಹೋಗಿ ಅವರಿಂದ ಏನಪ್ಪ ಅಂದ್ರೆ ಪ್ರೀಚಿಂಗ್ ನಾಲ್ಕು ಧರ್ಮದ ಮಾತನ್ನು ಕೇಳಿ ಬಂದಿದ್ದ ಇವತ್ತು ಎಲ್ಲ ಕಡೆ ಓಡಾಡ್ತಾ ಇದೆ. ಇದು ನಿಜವಾಗಿಯೂ ಇದಾಗಲಿ, ಅದಾದಾಗ ಇನ್ನೊಷ್ಟು ಹೆಚ್ಚು ಬೆಲೆ ಆಗಿ ಬರ್ತದೆ ನಮ್ಮ ಯಾರಿಗಪ್ಪ ಅಂದ್ರೆ ಮೋದಿ ಆಡಳಿತಕ್ಕಂತ ಮಾತನ್ನು ಹೇಳ್ತಾ ಅದನ್ನು ಮುಂದುವರಿಯಲಿ ಇದೇ ರೀತಿಯಾಗಿ ಅಂತ ಬಯಸ್ತಾ ಇದ್ವಿ. ಅದು ಎಷ್ಟು ಮಟ್ಟಿಗೆ ಆಗ್ತದೆ ಗೊತ್ತಿಲ್ಲ, ಆದರೂ ಒಂದು ಆಸೆ ಇಟ್ಟಿವಿ ಚೇಂಜ್ ಆಗ್ಬೋದು ಅಂತೇಳಿ. ನೋಡು ಏನಾಗ್ತದ. ಒಟ್ಟಾರೆಯಾಗಿ ಈ ಒಂದು ಏನಪ್ಪ ಅಂತಂದ್ರೆ ನಮ್ಮ ಮೇಲಿನ ಅಪನಂಬಿಕೆ ವಿದೇಶಿ ಜನರಿಂದ ಹೋಗಲಿ ಅನ್ನೋದೊಂದು ಈ ಸಂದರ್ಭದಲ್ಲಿ ಆಶಯ. ಅದಕ್ಕೆ ತಕ್ಕಂಗೆ ನಮ್ಮ ಜನ ಸ್ಪಂದಿಸಲಿ ಅಂತ ಮತ್ತೆ ಹೇಳ್ತಾ ನಿಮಗೆ ಲೈಕ್ ಆಗಿರೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು H60 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.